ಟಗರುನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. BJP ಅಂತ ರಿಸ್ಕನ್ನು ತಗೊಳ್ಳುತ್ತಾ? ಯಾಕಂದರೆ ಈಗ BJP ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದನ್ನು ಕಾಯ್ತಾ ಇದೆ. ಆದರೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಸರ್ಕಾರವನ್ನು ಅಲುಗಾಡಿಸೋಕ್ಕಾಗತ್ತಾ? ಸಿದ್ದರಾಮಯ್ಯನವರ ಅಧಿಕಾರದಿಂದ ಕೆಳಗಿಳಿಸಿ ನಂತರ ಆಗೋ ಪರಿಣಾಮಗಳೇನು? ಇದು ಒನ್ಸ್ ಅಗೇನ್ BJPಗೇನೆ ಹೊಡೆತ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾದರೆ ಈ ಮೈಸೂರು ಪಾದಯಾತ್ರೆ ಮಾಡಿದ್ರ ಉದ್ದೇಶ ಏನು? ಸದ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ BJP ನಿರ್ಧಾರ ಮಾಡಿದೆಯಾ? ಎಲ್ಲೋ ಒಂದು ಕಡೆ ಮಾಡಿದೆ ಅಂತ ಕೂಡ ಅನ್ನಿಸ್ತಾ ಇದೆ. ಆದರೆ ಅಂಥ ರಿಸ್ಕನ್ನು BJP ತಗೊಳ್ತಾ ಅಂತ ಕೂಡ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ನೋಡಿ, ಕೆಲವು ದಿನಗಳ ಹಿಂದೆ BJP ಮೇಘಾಲಯಕ್ಕೆ ರಾಜ್ಯಪಾಲರನ್ನಾಗಿ ಮೈಸೂರಿನ ವಿಜಯಶಂಕರ್ ಅವ್ರನ್ನ ಆಯ್ಕೆ ಮಾಡಿತು. ವಿಜಯಶಂಕರ್ ಅವರು ಸಂಪೂರ್ಣ ಅವರೊಂಥರ BJPಯಿಂದ ದೂರನೇ ಆಗೋಗ್ಬಿಟ್ರು, ರಾಜಕೀಯದಿಂದ ಹೊರಗೆ ಹೋಗ್ಬಿಟ್ರು ಅನ್ನುವಂಥದ್ದು ಅನ್ನಿಸ್ತಾ ಇತ್ತು. ಯಾಕೆಂದರೆ ಪ್ರತಾಪ್ ಸಿಂಹ ಅವರಿಗೆ 2014ರಲ್ಲಿ ಮೈಸೂರಿನಿಂದ ಟಿಕೆಟ್ ಕೊಟ್ಟ ನಂತರ ವಿಜಯಶಂಕರ್ ಅವರಿಗೆ ಹಾಸನದಲ್ಲಿ ಟಿಕೆಟನ್ನು ಕೊಟ್ಟರು, ಹಾಸನ ಲೋಕಸಭಾ ಕ್ಷೇತ್ರಕ್ಕೆ. ಅಲ್ಲಿಗೆ ವಿಜಯಶಂಕರ್ ಅವರ ಭವಿಷ್ಯ ಮುಗಿದೇ ಹೋಯಿತು. ಕುರುಬ ಮತಗಳನ್ನು BJP ಹಾಗಾದರೆ ಬಿಟ್ಟು ಬಿಡ್ತಾ ಮೈಸೂರಲ್ಲಿ ಅನ್ನೋದು ಒಂದು ಚರ್ಚೆ ಶುರುವಾಗಿತ್ತು ರಾಜಕೀಯ ವಲಯದಲ್ಲಿ. BJP ಇಲ್ಲಿ ವಿಚಾರ ಮಾಡ್ತಾ ಇರೋದು ಕುರುಬರಿಗೂ ಕೂಡ ಮಹತ್ವ ಕೊಡಬೇಕು ಅನ್ನೋದು. ಯಾಕೆಂದರೆ ಸಿದ್ದರಾಮಯ್ಯನವರು ಕುರುಬ ಸಮಾಜಕ್ಕೆ ಸೇರಿದವರು, ಅವರನ್ನ ಕಡೆಗಣಿಸಿದ್ದೀವಿ ಅಂತ ಆಗಬಾರದು. ಆ ಕಾರಣಕ್ಕೆ CH ವಿಜಯಶಂಕರ್ ಅವರಿಗೆ ಇದು ಬಹಳ ಪ್ರಮುಖವಾದಂಥ ಹುದ್ದೆ, ಗವರ್ನರ್ ಹುದ್ದೆಯನ್ನು ಕೊಟ್ಟಿರುವಂಥದ್ದು. ಯಾರು ನಿರೀಕ್ಷೆನೂ ಮಾಡಿರಲಿಲ್ಲ. ಯಾರಿಗೆ ಗವರ್ನರ್ ಹುದ್ದೆ ಕೊಡ್ಬೋದು? ಯಾರಾದರೂ ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಡ್ಬೋದು. ಈ DV ಸದಾನಂದ ಇದ್ದಾರೆ, BS ಯಡಿಯೂರಪ್ಪ ಇದ್ದಾರೆ, ಜಗದೀಶ್ ಶೆಟ್ಟರ್ ಥರದವರು ಈಗ MP ಆಗಿದ್ದಾರೆ, ಈಗ ಕೊಡೋದಿಲ್ಲ. ಬಸವರಾಜ ಬೊಮ್ಮಾಯಿ ಕೂಡ MP ಆಗಿದ್ದಾರೆ. ಆದರೆ ಈಶ್ವರಪ್ಪ ಥರದವರು, ಹೀಗೆ BJPಯಲ್ಲಿ ಸಂಘದ ಮೂಲಕ ಬಂದು ಬಹಳಷ್ಟು ಸೇವೆ ಸಲ್ಲಿಸಿದಂತಹ ಹಿರಿಯರಿಗೆ, ಇನ್ನೇನು 60, 70 ದಾಟಿ 75 ದಾಟಿ ಹೋದಂಥವ್ರು ಹಿಂಗೆ ಕೊಡ್ತಾರೆ ಅಂದ್ಕೊಂಡ್ರೆ ವಿಜಯಶಂಕರ್ ಅವ್ರಿಗೆ ಕೊಟ್ಟರು. ಇವರು ರಾಜಕೀಯವಾಗಿ ಇನ್ನೇ ನೇಪಥ್ಯಕ್ಕೆ ಸರಿದು ಹೋದರು, ಮೂಲೆ ಗುಂಪು ಅಂತ ಅಂದ್ಕೊಂಡಿರುವಾಗಲೇ ಅವರಿಗೆ ರಾಜ್ಯಪಾಲರಾಗಿ ಅವಕಾಶ ಸಿಕ್ಕಿದ್ರೆ ಹಿಂದಿರೋ ಕಾರಣ ಕುರುಬರಿಗೆ BJP ಪ್ರಾಶಸ್ತ್ಯ ಕೊಡುತ್ತೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ, ಅವರ ಅಧಿಕಾರಕ್ಕೆ ಭಂಗ ತಂದರೆ, BJP ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಮೊದಲಿಗೆ ಎದುರಿಸೋ ಟೀಕೆನೆ BJP ಈಶ್ವರಪ್ಪನವ್ರನ್ನ ಕಳಿಸ್ಬಿಡ್ತು. ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲಿಲ್ಲ, ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ. BJP ಅಂದರೆ ಕುರುಬರನ್ನ ಕಡೆಗಣಿಸುವಂಥ ಪಕ್ಷ. ಇದು ದೊಡ್ಡದಾಗಿ ಒಂದು BJPಯ ವಿರುದ್ಧ ಒಂದು ದೊಡ್ಡ ಸಮುದಾಯ ಎದ್ದು ನಿಂತ್ಕೊಳ್ಳುತ್ತೆ. ಅದಕ್ಕಾಗಿ ಏನಾದರೂ ನಾವು ಈ ಕಡೆಯಿಂದ ಅಂದರೆ ಒಂದಷ್ಟನ್ನ ಸಪೋರ್ಟಿಂಗ್, ಒಂದು ಗುರಾಣಿಯಾಗಿ ಇಟ್ಕೊಂಡಿರ್ಬೇಕಲ್ಲ ಅಂತ ಹೇಳಿ CH ವಿಜಯಶಂಕರ್ ಅವರನ್ನ ಮೇಘಾಲಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡಿದರು. ನೋಡ್ರಪ್ಪ, ನಾವು ಕುರುಬ ಸಮುದಾಯದ ಒಬ್ಬರನ್ನ ರಾಜ್ಯಪಾಲರನ್ನ ಮಾಡಿದ್ದೀವಿ. ಈಗ BJP ಅವ್ರು ಹೇಳ್ತಾರಲ್ಲ, ಆದಿವಾಸಿ ಅಂತ ಬಂದಾಗ ನಾವು ಟ್ರೈಬಲ್ ಪೀಪಲ್ ಏನಿದ್ದಾರೆ, ಏನು ST ಏನಿದೆ, ಶೆಡ್ಯೂಲ್ಡ್ ಟ್ರೈಬ್ಸ್, ಇಂಥವ್ರಿಗೆಲ್ಲ ಆದಿವಾಸಿಗಳಿಗೆ ನಾವು ರಾಷ್ಟ್ರಪತಿ ಮಾಡಿದ್ದೀವಿ ಅವ್ರನ್ನ. ಇದು BJPಗೆ ಒಂದು ದೊಡ್ಡ ಏನು ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಎಲ್ಲಿ ಕೂಡ ನಾನು ಕಡೆಗಣಿಸಿಲ್ಲ, ಈ ಒಂದು ಹಿಂದುಳಿದ ವರ್ಗದವ್ರನ್ನ ಕಡೆಗಣಿಸಿಲ್ಲ ಅಂತ ಹೇಳೋದಕ್ಕೆ. ಈ ರೀತಿಯಲ್ಲಿ ಅಂದರೆ ಈಗ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿರುವಂಥದ್ದಾಗ್ಬೋದು ಈ ಯಡಿಯೂರಪ್ಪನವರ ಸಮಯದಲ್ಲಿ. ಇವೆಲ್ಲವನ್ನ ನೋಡಿದಾಗ ನಾವು ಹಿಂದುಳಿದ ಸಮುದಾಯಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದೀವಿ, ಮಹತ್ವ ಕೊಡ್ತಾ ಇದ್ದೀವಿ. ಹಿಂದೆ ರಾಮನಾಥ್ ಕೋವಿಂದ್ ಅವ್ರನ್ನ ಕೂಡ ರಾಷ್ಟ್ರಪತಿ ಮಾಡಿದ್ರು. ಅದಾದ ನಂತರ ಈಗ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿರುವಂಥದ್ದು. ಇವೆಲ್ಲ ಕೂಡ ಒಂದು ರಾಜಕೀಯ ನಡೆಗಳೇ. ಏನೇ ಉನ್ನತ ಹುದ್ದೆ ಇರಲಿ, ಆಡಳಿತಾತ್ಮಕವಾಗಿ ಆ ಹುದ್ದೆಗೆ ಮಹತ್ವ ಕಡಿಮೆ. ಹಾಗಾಗಿ ಇಲ್ಲಿ ವಿಜಯಶಂಕರ್ ಅವರನ್ನ ರಾಜ್ಯಪಾಲರನ್ನ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಅಂತ ಅನ್ನಿಸ್ತಾ ಇದ್ರು ಕೂಡ BJP ಒಂದು ಗುರಾಣಿಯನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದೆ. ಕುರುಬ ಸಮುದಾಯದ ಹೊಡೆತ ತಪ್ಪಿಸ್ಕೊಳ್ಳೋದಕ್ಕೆ ಅನ್ಕೊಂಡ್ರು ಕೂಡ ಸಿದ್ದರಾಮಯ್ಯ ಅಂತ ನಾಯಕರನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ? 2012ರಲ್ಲಿ ಏನಾಯಿತು? ಯಡಿಯೂರಪ್ಪನವ್ರು ಜೈಲಿಗೆ ಹೋದ್ರು. ಇದಾದ ನಂತರ ಅವ್ರ ಬಗ್ಗೆ ಸಿಂಪತಿನೇ ಕ್ರಿಯೇಟ್ ಆಯಿತು. ಅವ್ರ ಬಗ್ಗೆ ಇನ್ನೊಂದಷ್ಟು ಜನಾಭಿಪ್ರಾಯ ಹೆಚ್ಚಾಯಿತು. ಅದು ಎಲ್ಲೋ ಒಂದು ಕಡೆ KJPಗೆ ಹೋಗಿ BJPಗೆ ಮೈನಸ್ ಆಯಿತು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಆಯಿತು 2013ರಲ್ಲಿ. ಇದು BJP KJP ಒಡೆದೋಯ್ತು. ಈ ಎಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಒಬ್ಬ ಪಾಪ್ಯುಲರ್ ಲೀಡರ್, ಒಬ್ಬ ಮಾಸ್ ಲೀಡರನ್ನು ಅಧಿಕಾರದಿಂದ ಕೆಳಗಿಳಿಸೋ ಮುಂದಿನ ಹಂತಗಳಿದೆಯಲ್ಲ, ಅದು ಈಗ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಕಳಿಸಿರ್ಬೋದು, ಹೇಮಂತ್ ಸೊರೇನ್ ಅವ್ರನ್ನ ಜೈಲಿಗೆ ಕಳಿಸಿದ್ದಿರಬಹುದು ಜಾರ್ಖಂಡಲ್ಲಿ. ಆದರೆ ಅಲ್ಲಾಗುವಂಥ ಪರಿಣಾಮಗಳು ಬೇರೆನೆ.
ಕರ್ನಾಟಕ ಅಂತ ನೋಡಿದಾಗ ಇಲ್ಲಿ ಜಾತಿ ನಾಯಕತ್ವ, ಸಮುದಾಯದ ನಾಯಕತ್ವ ಇರುವಾಗ ಅದರಲ್ಲಿ ಕೂಡ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ ಅಂತವ್ರನ್ನ ಕೆಳಗಿಳಿಸೋಕೆ ಹೊರಟಾಗ ಅದಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿರ್ಬೇಕು. ಆ ಒಂದು ತಯಾರಿ ಇದು ಅಂತ ಅನಿಸುತ್ತೆ, ಆದರೆ ಅದಷ್ಟು ಸುಲಭ ಇಲ್ಲ. ಟಗರು ಟಚ್ ಮಾಡೋದು ಸುಲಭ ಇಲ್ಲ. BJP ಕೂಡ ಮೈಸೂರು ಪಾದಯಾತ್ರೆ ಮಾಡಿದರೂ ಕೂಡ ಇದೊಂದು ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಮಾಡಿದಂತಹ ಒಂದು, ಅಂದರೆ ವಿರೋಧ ಪಕ್ಷವಾಗಿ ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ, ಎಲ್ಲ ಭ್ರಷ್ಟಾಚಾರದ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿಚಾರಗಳನ್ನು ನಾವು ತುಂಬ ಸ್ಟ್ರಾಂಗಾಗಿ ಖಂಡಿಸ್ತೀವಿ ಅನ್ನೋದನ್ನು ತೋರಿಸೋದಕ್ಕೆ ಮಾಡಿದಂಥ ಕೆಲಸ ಆಗಿರಬಹುದು. ಅದು ಸಿದ್ದರಾಮಯ್ಯರನ್ನ ಇಳಿಸೋದಕ್ಕೆ ಮಾಡಿರುವಂಥ ಕೆಲಸ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನಿಲ್ಲಿ BJP ಹೈಕಮಾಂಡ್ ಎಷ್ಟೇ ಸ್ಟ್ರಾಂಗ್ ಆಗಿ ಹೇಳ್ಬೋದು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲೇಬೇಕು, ನೀವೀಗ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅವ್ರನ್ನ ಕೆಳಗಿಳಿಸಿ ಅಲ್ಲಿ ಕಾಂಗ್ರೆಸ್ಸನ್ನು ಅಲ್ಲಾಡಿಸ್ಬೇಕು ಅಂತ. ಆದರೆ ಇಲ್ಲಿ ಒಳಗಿಂದೊಳಗೊಂದಷ್ಟು ಅಡ್ಜಸ್ಟ್ಮೆಂಟ್ಗಳಿದೆ. ಆ ಅಡ್ಜಸ್ಟ್ಮೆಂಟ್ಗಳಿಂದ ಸಿದ್ದರಾಮಯ್ಯನವ್ರು ಸೇಫ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ಕಡೆ ಸಿದ್ದರಾಮಯ್ಯನವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈ ಅಡ್ಜಸ್ಟ್ಮೆಂಟು ಒಂದು ಮುಖ್ಯಮಂತ್ರಿ ಇಳಿಸ್ಬೇಕು ಅಂತಂದರೆ ಇನ್ನೊಂದು ಇಳಿಸಬಾರ್ದು ಅನ್ನುವಂಥದ್ದು ಕೂಡ ಇರುತ್ತೆ. ಇದರಲ್ಲಿ ಯಾವುದು ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೋ ಅದು ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಟಗರು ಟಚ್ ಮಾಡೋದಂತೂ ಸುಲಭ ಅಲ್ಲ. BJPಗೆ ಪಾದಯಾತ್ರೆ ಮಾಡಿದ ಕೂಡಲೇ ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದರು. ಆದರೆ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿತ್ತು. ಸದ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದು ಕೂಡ ಗ್ಯಾರಂಟಿ ಇಲ್ಲ. BJPನೇ ಇದರ ಆಫ್ಟರ್ ಇಫೆಕ್ಟ್ಸನ್ನು ಯೋಚನೆ ಮಾಡುತ್ತೆ. ಸಿದ್ದರಾಮಯ್ಯನವರಿಗೆ ಕಾನೂನು ಕ್ರಮಕ್ಕೆ ಅನುಮತಿ ಕೊಟ್ಟರೆ ಮುಂದೇನಾಗ್ಬೋದು, ಎಂಥ ವಿರೋಧ ಎದುರಾಗ್ಬೋದು, ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಜನಾಭಿಪ್ರಾಯ ರೂಪುಗೊಳ್ಬಹುದು. ಬರೀ ಕುರುಬ ಸಮುದಾಯ ಮಾತ್ರ ಅಲ್ಲ, ಬೇರೆ ಸಮುದಾಯಗಳು ಕೂಡ, ಅಲ್ಪಸಂಖ್ಯಾತ ಹಿಂದುಳಿದ ಸಮುದಾಯಗಳು ಸಂಪೂರ್ಣವಾಗಿ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ BJPಗೆ. BJP ಒಂದಷ್ಟು ಮಟ್ಟಿಗೆ ಅಲ್ಪಸಂಖ್ಯಾತ ಮತಗಳು ಕಡಿಮೆ ಇದ್ರೂ ಕೂಡ ಹಿಂದುಳಿದ ವರ್ಗಗಳ ಮತವನ್ನು ತಗೊಂಡಿದೆ. ಅವರು BJP ಪರ ನಿಂತ್ಕೋತಾ ಇದ್ದಾರೆ. ಮೋದಿ ಕಾರಣದಿಂದ, ಇಲ್ಲಿರುವಂಥ ನಾಯಕರ ಕಾರಣದಿಂದ ಅಲ್ಲ. ಹಾಗಾಗಿ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನದಲ್ಲಿ BJP ಎಡುವ ಸಾಧ್ಯತೆಗಳು ಕಡಿಮೆ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ BJP ಅಷ್ಟು ಎರಡು ಪ್ರಕರಣಗಳನ್ನ ಇಟ್ಕೊಂಡು ತುಂಬ ಸ್ಟ್ರಾಂಗ್ ಆಗಿ ಅವ್ರನ್ನ ಹಣಿಯುವಂಥ ಸಾಧ್ಯತೆ ಕಡಿಮೆ ಅನಿಸ್ತಾ ಇದೆ. ಒಂದು ಜನಾಭಿಪ್ರಾಯವನ್ನು ವಿರೋಧ ಪಕ್ಷವಾಗಿ ತಗೊಂಡ್ಬಂದು ಆ ಮೂಲಕ ಮುಂದಿನ ಚುನಾವಣೆಗಳಲ್ಲಿ ಇದನ್ನು BJP ಪರವಾಗಿ BBMP ಅಥವಾ ZPTP ಚುನಾವಣೆಗಳಲ್ಲಿ, ಹಾಗೆ ಮುಂಬರುವ ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣ ಚುನಾವಣೆಯನ್ನು ಕೇಂದ್ರೀಕರಿಸಿಕೊಂಡು BJP ಪರವಾಗಿ ಗೆಲುವನ್ನು ತಂದುಕೊಳ್ಳೋ ಪ್ರಯತ್ನ ಕೂಡ ಇದು ಆಗಿರಬಹುದು ಸದ್ಯಕ್ಕೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಸಿದ್ದು ಟಚ್ ಮಾಡೋದು ಕಷ್ಟ ಅಲ್ವಾ? ಸೊ ಹಾಗಾಗಿ ನಮ್ಗನ್ಸಿದ್ದು ನಿಮ್ಗನ್ಸಿದ್ರೆ ಕಮೆಂಟ್ ಮಾಡಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.